ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರೋ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಸೆರೆಮನೆಯಲ್ಲಿ ದಾಸ ಸಿಗರೇಟ್ ಸೇದ್ಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಆರಾಮಾಗಿದ್ದಾನೆ ಇತ್ತ. ಶಾಸಕ ಕಡಲೂರು ಉದಯ್ ಮಾತ್ರ ಇದೆಲ್ಲ ಒಂದು ವಿಷಯನೇ ಅಲ್ಲ ಅನ್ನುವಂತೆ ಬೇಜವಾಬ್ದಾರಿತನ ಮೆರೆದಿದ್ದಾರೆ. ದರ್ಶನ್ ಸಿಗರೇಟ್ ಸೇದಿದ್ದು ದೊಡ್ಡ ವಿಚಾರ ಅಲ್ಲ, ಕದ್ದು ಮುಚ್ಚಿ ಸಿಗರೇಟ್ ಸೇದಿದ್ದಾರೆ, ಅದಕ್ಕೆ ಇಷ್ಟು ದೊಡ್ಡ ವಿಚಾರ ಮಾಡಬಾರ್ದು, ದರ್ಶನ್ ಮಾಡಿದ್ದೇ ಸರಿ ಅಂತ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಸಿಗರೇಟ್ ಸೇದ್ತಾರೆ, ಟೀ ಕುಡಿತಾರೆ, ಎಲ್ಲೋ ಇದೆಲ್ಲ ಇರುವಂಥ ದಿನನಿತ್ಯ ಮಾಡುವಂಥ ಕೋಟ್ಯಾಂತರ ಜನ ಸೇದು ಇದೆಲ್ಲ ಇಶ್ಯೂನ ಇದನ್ನೆಲ್ಲ ಮೀಡಿಯಾದಲ್ಲಿ ಇಶ್ಯೂ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಟ್ಕೊಂಡು ಕೇಂದ್ರ ಮಂತ್ರಿಗಳು ವಿರೋಧ ಪಕ್ಷದ ನಾಯಕರುಗಳು ಇದ್ರ ಬಗ್ಗೆ ಮಾತಾಡುವಂಥ ಬೇರೆ ಇಲ್ವಾ ಚರ್ಚೆ ಮಾಡೋಕ್ಕೆ? ಬೇಕಾದಷ್ಟು ಇಶ್ಯೂಸ್ ಇದೆ, ರೈತರ ಸಮಸ್ಯೆಗಳು, ನಾವು ಭಾಳಷ್ಟು ಅಭಿವೃದ್ಧಿಲಿ ಹಿಂದುಳಿದಿದ್ದೀವಿ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದು ಬಿಟ್ಬಿಟ್ಟು ಇವೆಲ್ಲ ಈ ಸಿಗರೇಟ್ ಸೇದೋದು ಒಂದು ದೊಡ್ಡ ವಿಚಾರನ, ಸಿಗರೇಟ್ ಬ್ಯಾನ್ ಮಾಡಬೇಕಿತ್ತು ಹಂಗಿದ್ರೆ ಇವರು ಅಂಥವಕ್ಕೆಲ್ಲ ಅವಕಾಶ ಕೊಡಬಾರ್ದು. ಸುಮ್ಮನೆ ಅದೆಲ್ಲ ಏನು ಇವೆಲ್ಲ ಚಟಗಳು ನೋಡ್ರಿ, ಎಲ್ಲ ಚಟ. ಈಗ ಒಬ್ಬ ಕೂಲಿ ಕಾರ್ಮಿಕನಿಂದ ಭಿಕ್ಷೆ ಎತ್ತುನಿಂದ ಹಿಡಿದು ದೊಡ್ಡ ಹುದ್ದೆಲಿರೋರು ಈ ಚಟಗಳು ಇರ್ತವೆ, ಸಿಗರೇಟ್ ಸೇವನೆ ಮಾಡೋದು ಇವೆಲ್ಲ ಇರ್ತವೆ. ಸೊ ಅವೆಲ್ಲ ಏನು ಹೇಳುವಂಥದ್ದಲ್ಲ, ಎಲ್ಲೋ ಕದ್ದು ಮುಚ್ಚಿ ಸೇದಿರ್ತಾರೆ ಸಿಗರೇಟ್ಗಳು. ಯಾರೇ ಆದರೂ ಅಷ್ಟೇ, ಈಗ ವಿಧಾನಸೌಧಕ್ಕೆ ಬರ್ತಾರೆ, ಎಲ್ಲೋ ಬಾತ್ರೂಮಲ್ಲಿ ಹೋಗಿ ಸಿಗರೇಟ್ ಸೇದಿ ಬರ್ತಾರೆ. ಏನು ಮಾಡ್ತೀರಾ? ಅದು ನಮ್ಮಲ್ಲಿರೋ ವ್ಯವಸ್ಥೆನ. ಪಿಸಿಬಿ ಕಚೇರಿ ಮುಂದೆ ಶಾಸಕ ಯತ್ನಾಳ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಯತ್ನಾಳ್ಗೆ ಸೇರಿದ ಸಕ್ಕರೆ ಕಾರ್ಖಾನೆ ಓಪನ್ಗೆ ಕೋರ್ಟ್ ಆದೇಶವಿದ್ರೂ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ನೀಡಿ ಕಾರ್ಖಾನೆ ಮುಚ್ಚೋದಕ್ಕೆ ಆದೇಶಿಸಿದೆ. ಇದರಿಂದಾಗಿ ಪಿಸಿಬಿ ಕಚೇರಿ ಮುಂದೆ ಶಾಸಕ ಯತ್ನಾಳ್ ಪ್ರತಿಭಟನೆಯನ್ನು ನಡೆಸಿದ್ರು. ಈ ವಿಚಾರಕ್ಕೆ ಪಿಸಿಬಿ ಕಚೇರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸೆಕ್ರೆಟರಿಗೆ ಲಾಯರು ಕೂಡ ಇದ್ದರು, ಅವ್ರ ಮುಂದೆನೇ ಆರ್ಡರ್ ಆಗಿರೋದು. ಪೊಲ್ಯೂಷನ್ ಬೋರ್ಡು ಆ ಲಾಯರ್ಗೂ ಗೊತ್ತಿದೆ, ಅದು ಎಲ್ಲರಿಗೂ ಗೊತ್ತಿದೆ, ಎ ಜಿ ಅವ್ರಿಗೂ ಗೊತ್ತಿದೆ. ಎ ಜಿ ಅವರು ಬಂದು ವಾದ ಮಾಡಿದ್ದಾರೆ. ಅದೆಲ್ಲ ಆದಮೇಲೂ ಕೂಡ ಕೋರ್ಟ್ ಅವರು ಇಮಿಡಿಯೇಟಾಗಿ ಈಗ ಕಬ್ಬು ಅರಿಯುವಂಥ. ಸಂಸದರ ಸಭೆಯಲ್ಲಿ ಅಧಿಕಾರಿಗಳು ಮೊಬೈಲ್ನಲ್ಲಿ ಮುಳುಗಿರುವ ಘಟನೆ ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ದಿಶಾ ಸಭೆಯಲ್ಲಿ ನಡೆದಿದೆ. ಸಂಸದರ ಸಭೆಯಲ್ಲಿ ಆನ್ಲೈನ್ ಗೇಮ್, ಚಾಟಿಂಗ್, ರೀಲ್ಸ್ ನೋಡ್ತಾ ಇರೋದರಿಂದ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದು 4 ಮಕ್ಕಳು ಗಾಯಗೊಂಡಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಕುಂತೂರು ಶಾಲೆಯಲ್ಲಿ ನಡೆದಿದೆ. ವಿದ್ಯಾರ್ಥಿಗಳು ಊಟ ಮಾಡಿ ಹೊರಗೆ ಆಟ ಆಡ್ತಾ ಇರುವಾಗ ಶಾಲೆಯ ಮೇಲ್ಛಾವಣಿ ಏಕಾಏಕಿ ಕುಸಿದಿದೆ. ಅದೃಷ್ಟವಶಾತ್ 180 ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಲೆಯ ಮುಖ್ಯೋಪಾಧ್ಯಾಯ ರಮೇಶ್ ಕುಂತೂರು, ಫೀಲ್ಡ್ ಇಂಜಿನಿಯರ್ ಅನ್ನ ಅಮಾನತುಗೊಳಿಸಲಾಗಿದೆ. ಬೇಗ ಬರು ಮಕ್ಕಳೊಂದು ಬೆಲ್ಲಿ ಇದೆಲ್ಲ ಆಯ್ತು ಅಡಿ ಆಯ್ತು. ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದ್ದು, ವರ್ಗಾವಣೆಗೊಂಡ ಪ್ರಾಚಾರ್ಯ ಪುನಃ ಬಂದಿದ್ದಕ್ಕೆ ಶಾಲೆಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಕೆಲ ದಿನಗಳ ಹಿಂದೆ ವರ್ಗಾವಣೆಯಾಗಿದ್ದ ವಿಶ್ವನಾಥ ವರ್ಗಾವಣೆ ರದ್ದುಗೊಳಿಸಿ ಮತ್ತೆ ಶಾಲೆಗೆ ಆಗಮಿಸಿದ್ರು. ಇದೇ ವೇಳೆ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಪ್ರಾಚಾರ್ಯರನ್ನ ಕಾರಿನಿಂದ ಇಳಿಯೋದಕ್ಕೆ ಬಿಡಲಿಲ್ಲ. ಈ ಹಿನ್ನೆಲೆ ಪೊಲೀಸರು ಮತ್ತು ಪಾಲಕರ ನಡುವೆ ವಾಗ್ವಾದ ನಡೆದಿದೆ. ಪ್ರಾಚಾರ್ಯರು ಅಪ್ಪ ಅಮ್ಮನಿಗೆ ಬೈದಿದ್ದಾರೆ ಅಂತ ಹೇಳಿ ವಿದ್ಯಾರ್ಥಿಗಳು ಆರೋಪವನ್ನು ಮಾಡಿದ್ದಾರೆ. ಶಾಲೆಯ ಪ್ರಾಚಾರ್ಯ ಸೇರಿ ಎಲ್ಲಾ ಸಿಬ್ಬಂದಿಗಳನ್ನ ತಕ್ಷಣ ವರ್ಗಾವಣೆ ಮಾಡುವಂತೆ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರರನ್ನ ಒತ್ತಾಯ ಮಾಡಿದ್ದಾರೆ. ಮದ್ಯಪ್ರಿಯರಿಗೆ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ರಾಜ್ಯದಲ್ಲಿ ಪ್ರೀಮಿಯಂ ಮದ್ಯದ ದರ ಇಳಿಸಿ ಬಿಯರ್ ದರ ಹೆಚ್ಚಿಸಿ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಇಂದಿನಿಂದ ಪ್ರೀಮಿಯಂ ಮದ್ಯದ ಮೇಲೆ ಗರಿಷ್ಠ 600 ರೂಪಾಯಿಯವರೆಗೆ ದರ ಇಳಿಕೆಯಾದರೆ ಬಿಯರ್ ಬಾಟಲ್ ಬೆಲೆ 20 ರೂಪಾಯಿ ಹೆಚ್ಚಳವಾಗಿದೆ.
ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ತೀರಾ ಹದಗೆಟ್ಟಿದೆ ಅನ್ನೋದಕ್ಕೆ ಪದೇ ಪದೇ ಹಲವು ಸಾಕ್ಷ್ಯಗಳು ಸಿಗ್ತಿವೆ. ಇಲ್ಲೊಂದು ಪುಡಿ ರೌಡಿ ಗ್ಯಾಂಗ್ ಪೊಲೀಸರ ಭಯ ಭೀತಿ ಇಲ್ಲದೆ ಮಹಿಳೆ ಮಕ್ಕಳು ಎನ್ನದೇ ಎಲ್ಲರ ಮೇಲೂ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ದೊಡ್ಡಬಳ್ಳಾಪುರದ ನಾಯಕರಂಡಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಗೋಪಾಲ್ ನಾಯಕ್ ಎನ್ನುವವರು ಹಲ್ಲೆಯನ್ನ ಮಾಡಿಸಿದ್ದಾರೆ ಎನ್ನುವ ಆರೋಪ ಇದೆ. ಪಕ್ಕದ ಜಮೀನಿಗೆ ರಸ್ತೆ ಬಿಡಲಿಲ್ಲ ಅಂತ ರೌಡಿಗಳನ್ನ ಬಿಟ್ಟು ಹಲ್ಲೆಯನ್ನ ಮಾಡಿಸಿದ್ರಂತೆ. ಹಲ್ಲೆಗೆ ಒಳಗಾದವರು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ವಿಜಯನಗರದ ಫುಡ್ ಸ್ಟ್ರೀಟ್ ಮೇಲೆ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಆಹಾರ ಗುಣಮಟ್ಟವನ್ನ ತಪಾಸಣೆಯನ್ನ ಮಾಡಿದ್ರು. ಆಹಾರದಲ್ಲಿ ಶುಚಿತ್ವ ಕಾಪಾಡುವಂತೆ ಆಹಾರ ಸುರಕ್ಷತೆ ಇಲಾಖೆಯ ಆಯುಕ್ತ ಶ್ರೀನಿವಾಸ್ ಸೂಚನೆಯನ್ನ ನೀಡಿದ್ದಾರೆ. ಹೊಸಪೇಟೆಯ ಅನಂತ ಶಯನಗುಡಿ ಪ್ರದೇಶದಲ್ಲಿದ್ದ ಗುಂಡಿಗೆ ಬಿದ್ದು ವಿರಾಟ್ ಎಂಬ ಮಗು 2 ದಿನಗಳ ಹಿಂದೆ ಸಾವನ್ನಪ್ಪಿತ್ತು. ಈ ದುರ್ಘಟನೆಗೆ ಪೌರಾಯುಕ್ತ ಚಂದ್ರಪ್ಪ ನೇರ ಕಾರಣ. ಕೂಡಲೇ ಸಸ್ಪೆಂಡ್ ಮಾಡುವಂತೆ ಒತ್ತಾಯಿಸಿ ನಗರಸಭೆ ಆಯುಕ್ತರ ಕಚೇರಿ ಮುಂದೆ ಸದಸ್ಯರು ಮೃತ ಮಗುವಿನ ಪೋಷಕರ ಜೊತೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪೌರಾಯುಕ್ತ ಪ್ರತಿಕೃತಿ ಇಟ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. 7ನೇ ವಾರ್ಡ್ ಸದಸ್ಯೆ ಕನಕಮ್ಮ ಗುಂಡಿ ಮುಚ್ಚಿಸುವಂತೆ ಕಳೆದ 3 ತಿಂಗಳಿನಿಂದ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ್ರು. ಆದರೆ ಯಾವುದೇ ಕ್ರಮವನ್ನ ಕೈಗೊಳ್ಳದ ಆರೋಪಗಳು ಕೇಳಿಬಂದಿದೆ. ಜಿಲ್ಲಾಧಿಕಾರಿ ದಿವಾಕರ್ ಮನವೊಲಿಕೆಯನ್ನ ಮಾಡಿದ ಬಳಿಕ ಪೋಷಕರು ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಈ ಪ್ರತಿಭಟನೆಗೆ ಕಾರಣ ಅಂದ್ರೆ ಒಂದು ಚಿಕ್ಕ 4 ವರ್ಷದ ಒಂದು ವಿರಾಟ್ ಅನ್ನೋ ಮಗು ಬಲಿಯಾಗಿದೆ. ಅದಕ್ಕೆ ಕಾರಣಕರ್ತರಂದ್ರೆ ಪೌರಾಯುಕ್ತರು ನೇರ ಕಾರಣಕರ್ತರು. ಯಾಕಂದ್ರೆ ಅದೊಂದು ಖಾಸಗಿ ವ್ಯಕ್ತಿಯ ಒಂದು ಪ್ಲಾಟ್ ಆಗಿರ್ಬೋದು. ಹಲವಾರು ಸಲ ಆ ಪ್ಲಾಟಿನ ಬಗ್ಗೆ ಗಮನ ಹರಿಸ್ರ ಅಂತೇಳಿ ಆ ವಾರ್ಡಿನ ನಗರಸಭಾ ಸದಸ್ಯರಾದ ಶ್ರೀಮತಿ ಕನಕಮ್ಮ ಅವ್ರು ಹೇಳಿರ್ತಾರೆ. ಅದನ್ನು ಅವರು ಗಮನಿಸದೆ, ಅದನ್ನು ಕಾಳಜಿ ವಹಿಸದೆ, ಒಂದು ಬೇಜವಾಬ್ದಾರಿ ತೋರಿ ಅದನ್ನ ಅಲ್ಲಿ ನೀರು ನಿಂತು ಕಸ ತುಂಬಿಕೊಂಡು ಆ ಇದರಲ್ಲಿ ಗುಂಡಿಯಲ್ಲಿ ಆ ಮಗು ಬಿದ್ದು ತೀರ್ಕೊಂಡಿರುತ್ತದೆ. ಅದಕ್ಕೆ ಇವ್ರು ದೇಶದ ಪ್ರಸಿದ್ಧ ನೃತ್ಯಪಟು ಶ್ರೇಯಾ ಆಚಾರ್ಯ ಉಡುಪಿಯ ಅಷ್ಟಮಿ ವೇಷಗಳೊಂದಿಗೆ ನರ್ತಿಸಿ ಖುಷಿಪಟ್ಟಿದ್ದಾರೆ. 3 ವರ್ಷದ ಹಿಂದೆ ಈಕೆ ಅಷ್ಟಮಿಗೆ ಭೇಟಿ ನೀಡಿದಾಗ ವೇಷಗಳೊಂದಿಗೆ ನರ್ತಿಸಿದ ವಿಡಿಯೋ ದೇಶಾದ್ಯಂತ ಸಖತ್ ವೈರಲ್ ಆಗಿತ್ತು. ಶ್ರೇಯಾ ಆಚಾರ್ಯ ಉಡುಪಿಯವರಾದರೂ ಮುಂಬೈನಲ್ಲಿ ಹುಟ್ಟಿ ಬೆಳೆದ ಈಕೆ ಪ್ರತಿ ವರ್ಷ ಅಷ್ಟಮಿಗೆ ಉಡುಪಿಗೆ ಬಂದು ನಾನಾ ಬಗೆಯ ವೇಷಧಾರಿಗಳೊಂದಿಗೆ ಹೆಜ್ಜೆಯನ್ನು ಹಾಕಿ ಸಂಭ್ರಮಿಸುತ್ತಾರೆ. ಚಲಿಸ್ತಾ ಇದ್ದ ಬೈಕ್ನಿಂದ ಬಿದ್ದು ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ದುರಂತ ತುಮಕೂರಿನ ಸೋರೆಕುಂಟೆ ಗೇಟ್ನಲ್ಲಿ ನಡೆದಿದೆ. ಸಂಬಂಧಿಕರೊಂದಿಗೆ ಬೈಕ್ನಲ್ಲಿ ತುಮಕೂರಿಗೆ ಹೋಗುವಾಗ ದುರ್ಘಟನೆ ಸಂಭವಿಸಿದೆ. ಶಿರಾ ತಾಲೂಕಿನ ಹೆತ್ತಪ್ಪನಹಟ್ಟಿಯ ಕಲಾವತಿ ಮೃತ ದುರ್ದೈವಿಯಾಗಿದ್ದು, ಬೈಕ್ನಲ್ಲಿ ಸಾಗುವಾಗ ತಲೆ ಸುತ್ತು ಬಂದ ಹಿನ್ನೆಲೆಯಲ್ಲಿ ಕೆಳಗೆ ಬಿದ್ದು ಮೃತಪಟ್ಟಿದ್ದಾರೆ.